ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಕಾಂಗ್ರೆಸ್ ಅಲ್ಲಿದ್ದು ಗಂಗಾ ನದಿಗೆ ಹೋಗಿ ಎಲ್ಲ ಮಲಿನ ಎಲ್ಲ ಹೋಗಿದೆ ಅಂತ ಅವ್ರು ಹೋಗಿರೋದು. ಇಲ್ಲಿಗೆ ಬಂದು ನಮ್ಮನ್ನ ಯಾಕೆ ಮಲಿನ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವ್ರನ್ನ ಆಣೆ ಪ್ರಮಾಣಕ್ಕೆ ಆಹ್ವಾನ ಮಾಡಿದ್ದಾರೆ. ಪಾಪ ಯಾರ್ಯಾರ ಕೈಯಲ್ಲೋ ಮಾತಾಡ್ಸೋ ಬದಲು ನಾನು ಈ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಬಿಜೆಪಿ ನಿಯೋಗ ಎಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಾಸಕ ಮುನಿರತ್ನ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ, ಏನೇನೆಲ್ಲ ಬೇಡಿಕೆಗಳನ್ನ ಇಟ್ಟಿದೆ? ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಅನುದಾನ ಕೊಡೋದ್ರ ಬಗ್ಗೆ ಭಾಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿರೋದ್ರಿಂದ ನಮಗೆಲ್ಲ ಒಂದು ಕಡೆ ನಮ್ಮ ಬೆಂಗಳೂರು ನಗರಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಇನ್ನು ಗ್ರೇಟರ್ ಬೆಂಗಳೂರು ಬಗ್ಗೆ ಏನು ಹೇಳ್ತೀರಾ? ಬಿಜೆಪಿ ಅವರು ನೀವು ವಿರೋಧವನ್ನು ಮಾಡ್ತಾ ಇದ್ರಿ. ಗ್ರೇಟರ್ ಬೆಂಗಳೂರು ಬಗ್ಗೆ ನಾವು ವಿಧಾನಸೌಧದಲ್ಲಿ ಅವರು ಬಿಲ್ ಮಂಡಿಸಿದ ಮೇಲೆ ಅಲ್ಲಿ ಚರ್ಚೆಗಳು ಮಾಡಬೇಕು. ಆನಂತರನೇ ನಮಗೆ ಸಂಪೂರ್ಣ ಮಾಹಿತಿ ಸಿಗೋದು. ಸದ್ಯಕ್ಕೆ ಇವಾಗ ನಮ್ಗೆ ಯಾವುದು ಮಾಹಿತಿ ಇಲ್ಲ. ಸರ್, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಇದೀಗ. ಡಿ ಕೆ ಶಿವಕುಮಾರು ಮೊನ್ನೆ ಕಾಂಗ್ರೆಸ್ಸಲ್ಲಿದ್ದು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅಲ್ಲಿದ್ದು ಎಲ್ಲ ಮಲಿನ ಎಲ್ಲ ಹೋಗಿದೆ ಅಂತ ಅವ್ರು ಹೋಗಿರೋದು. ಇಲ್ಲಿಗೆ ಬಂದು ನಮ್ಮನ್ನು ಯಾಕೆ ಮಲಿನ ಮಾಡ್ತಾರೆ? ಅವ್ರು ಅಲ್ಲೇ ಇರಲಿ ಸೂಕ್ತ. ಸರ್, ಇಷ್ಟು ದಿನ ಇಲ್ಲದೆ ಇರುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರು ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ. ಅದು ಅವ್ರ ಬ್ರದರ್ ಆ್ಯಂಡ್ ಸಿಸ್ಟರು, ಮುಸಲ್ಮಾನರು ಬ್ರದರ್ ಆ್ಯಂಡ್ ಸಿಸ್ಟರ್, ಯೇಸು ಬೆಟ್ಟದವ್ರನ್ನೇ ಕೇಳಬೇಕು. ಸರ್, ಅದೇ ರೀತಿಯಾಗಿ ಮೊನ್ನೆ ಡಿ ಕೆ ಸುರೇಶ್ ಹಾಗೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆಣೆ ಪ್ರಮಾಣಕ್ಕೆ ಆಹ್ವಾನ ಮಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ, ಖಾಸಗಿ ಕಾರ್ಯಕ್ರಮದಲ್ಲಿ. ಈಗಲೂ ಹೇಳ್ತಾ ಇದ್ದೀನಿ, ಪಾಪ ಯಾರ್ಯಾರ ಕೈಯಲ್ಲೋ ಮಾತಾಡ್ಸೋ ಬದಲು ಬಂದಿದ್ದೆ ನಾನು ಈ ಥರ, ನನ್ನ ಹೆಸರು ಈ ಥರ, ಇಂಥವ್ರ ಮಗಳು, ನಾನು ಇಂಥವ್ರ ಗಂಡ, ಇಂಥವ್ರ ಹೆಂಡತಿ ಅಂತೆಲ್ಲ ಹೇಳ್ಬಿಟ್ಟು ನಾನು ಈ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಸುಳ್ಳು ಕೇಸ್ ಹಾಕ್ಸಿಲ್ಲ, ಸುಳ್ಳು ಕೇಸ್ ಹಾಕ್ಸಿರೋ ಅಂಥದ್ದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ಬಂದು ಹೇಳಿ ಅವ್ರು ಕರೆದಾಗ ಬರೋಕ್ಕೆ ಇವಾಗಲೂ ರೆಡಿ ಇದ್ದೀನಿ. ಪಾಪ ಯಾರ್ಯಾರ ಕೈಯಲ್ಲೋ ಯಾಕೆ ಮಾತಾಡಿಸ್ತಾರೆ? ಇವ್ರು ತಾನೇ ಪ್ಲಾನರು, ಇವ್ರು ತಾನೇ ಮಾಸ್ಟ್ರು, ಇವ್ರು ತಾನೇ ಡೈರೆಕ್ಟ್ರು. ಪಾಪ ಯಾರೋ ಒಂದು ಹೆಣ್ಣುಮಗಳು, ಆ ಹೆಣ್ಣುಮಗಳನ್ನ ಯಾತಕ್ಕೆ ಸುಮ್ಮನೆ ಬೀದಿಗೆ ತರ್ತೀರಾ? ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅನುಭವಿಸೋ ಕರ್ಮ ಸಾಕು, ಇನ್ನೂ ಯಾಕೆ ಕರ್ಮ ಅನುಭವಿಸ್ಬೇಕು? ಒಬ್ಬರು ಕಂಡವ್ರ ಮನೆ ಹೆಣ್ಮಕ್ಳನ್ನ ಹಾಳು ಮಾಡಬಾರ್ದು. ಇದಿಷ್ಟು ಶಾಸಕ ಮುನಿರತ್ನ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.